ಬಿದಿರಿನ ಸಸ್ಯವನ್ನ ಅದೃಷ್ಟದ ಸಸ್ಯ ಅಂತ ಪರಿಗಣಿಸಲಾಗುತ್ತೆ. ಸುತ್ತಲೂ ಧನಾತ್ಮಕ ಶಕ್ತಿಯನ್ನ ಕಾಪಾಡುವ ಈ ಗಿಡವನ್ನ ಜನರು ತಮ್ಮ ಮನೆ ಮತ್ತು ಕಚೇರಿಯ ಮೇಜಿನ ಮೇಲೆ ಇಡಲು ಇಷ್ಟಪಡ್ತಾರೆ. ಚಳಿಗಾಲದಲ್ಲಿ ಸಸ್ಯಗಳಿಗೆ ವಿಶೇಷ ಕಾಳಜಿ ವಹಿಸದಿದ್ರೆ ಅವುಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಒಣಗುತ್ತವೆ. ಬಿದಿರಿನ ಸಸ್ಯವನ್ನ ನೋಡಿಕೊಳ್ಳುವಾಗ ನೀವು ಕೆಲವು ವಿಚಾರಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಬಿದಿರಿನ ಗಿಡವನ್ನ ಹಸಿರು ಮತ್ತು ದಪ್ಪವಾಗಿಡಲು ಮೊದಲಿಗೆ ಮಡಿಕೆ ಮತ್ತು ಮಣ್ಣನ್ನ ಆರಿಸಿ. ಮಡಿಕೆಯ ಕೆಳಭಾಗದಲ್ಲಿ ನೀರಿನ ಒಳಚರಂಡಿಗೆ ಸಾಕಷ್ಟು ವ್ಯವಸ್ಥೆ ಇರಬೇಕು. ಆಗ ಮಾತ್ರ ಮಡಿಕೆಯಲ್ಲಿ ನೀರು ಸಂಗ್ರಹವಾಗುವುದಿಲ್ಲ. ತಜ್ಞರ ಸಲಹೆಯಂತೆ ಮಣ್ಣಿಗೆ ರಸಗೊಬ್ಬರವನ್ನ ಹಾಕುತ್ತಲೇ ಇರಿ. ಇದರಿಂದ ಬಿದಿರು ಗಿಡ ಬೆಳೆಯುತ್ತಲೇ ಇರುತ್ತೆ. ಬಿದಿರು ಸಸ್ಯದಲ್ಲಿ ನಿರಂತರ ತೇವಾಂಶವನ್ನ ಕಾಪಾಡಿಕೊಳ್ಳುವುದು ಮುಖ್ಯ. ಆದ್ರೆ ಅದನ್ನ ಅತಿಯಾಗಿ ತೇವಗೊಳಿಸಬೇಡಿ. ಕನಿಷ್ಠ ನೀರನ್ನ ನೀಡಿದ್ರೆ ನೀರು ಹಾಕಿದ ನಂತರ ಮಣ್ಣು ತುಂಬಾ ತೇವವಾಗಿ ಉಳಿಯುವುದಿಲ್ಲ ಮತ್ತು ಬೇಗನೆ ಒಣಗುವುದಿಲ್ಲ. ಸೂರ್ಯನ ಬೆಳಕು ನೇರವಾಗಿ ಈ ಸಸ್ಯದ ಮೇಲೆ ಬಿದ್ದರೆ ಎಲೆಗಳು ಸುಟ್ಟು ಹೋಗಬಹುದು. ನೀವು ಪ್ರತಿ ವಾರ ಬಿದಿರಿನ ಸಸ್ಯವನ್ನ ವಿವಿಧ ಸ್ಥಳಗಳಲ್ಲಿ ಇಡಿರಿ. ಇದರಿಂದ ಸೂರ್ಯನ ಬೆಳಕು ಸಸ್ಯದ ಎಲ್ಲಾ ಬದಿಗಳಲ್ಲಿ ಸಮವಾಗಿ ಬೀಳುತ್ತೆ. ತಾಪಮಾನವನ್ನ ಸಹ ಗಮನದಲ್ಲಿ ಇಟ್ಕೊಳ್ಳುವುದು ಮುಖ್ಯ. ಬಿದಿರಿನ ಗಿಡಗಳನ್ನ 65 ಡಿಗ್ರಿ ಎಫ್ ನಿಂದ 90 ಡಿಗ್ರಿ ಎಫ್ ಅಂದ್ರೆ 18 ಡಿಗ್ರಿ ಸೆಲ್ಸಿಯಸ್ ನಿಂದ 32 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇಡಬೇಕು. ಪ್ರತಿ 4 ರಿಂದ 6 ವಾರಗಳಿಗೊಮ್ಮೆ ಸಮತೋಲಿತ ದ್ರವ ರಸಗೊಬ್ಬರವನ್ನ ಬಳಸಿ. ಅಗತ್ಯ ಪೋಷಕಾಂಶಗಳನ್ನ ನೀಡದಿದ್ರೆ ಅಭಿವೃದ್ಧಿ ಕುಂಠಿತಗೊಳ್ಳಬಹುದು. ಯಾವುದೇ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದು ಅಥವಾ ಕಾಂಡವು ದುರ್ಬಲವಾಗುವುದು ಕಂಡು ಬಂದ್ರೆ ಅವುಗಳನ್ನ ಕತ್ತರಿಸಿ. ಇದು ಹೊಸ ಬೆಳವಣಿಗೆಯನ್ನ ಉತ್ತೇಜಿಸುತ್ತೆ. ಮೃದುವಾದ ಮತ್ತು ಒದ್ದೆಯಾದ ಬಟ್ಟೆಗಳಿಂದ ಎಲೆಗಳನ್ನ ನಿಧಾನವಾಗಿ ಒರೆಸ್ತೀರಿ. ಹೀಗೆ ಮಾಡುವುದರಿಂದ ಮನೆಗೆ ಅದೃಷ್ಟ ತರುವ ಬಿದಿರಿನ ಸಸ್ಯವು ಆರೋಗ್ಯವಾಗಿರಲು ಸಾಧ್ಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.